ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಶೇಷ ಏನಪ್ಪ ಅಂತಂದರೆ, ಒಂದು ಸಣ್ಣ ಒಂದು ಇನ್ಸಿಡೆನ್ಸ್ ಅನ್ನೋದಕ್ಕಿಂತ ಒಂದು ಸಣ್ಣ ಕತೆ ಅಂತ ಅಂದ್ಕೊಳ್ಳಿ. ಸೊ ಹಿಂಗೆ ಒಂದು ಊರಲ್ಲಿ ಎಲ್ಲ ಸಿಗುತ್ತೆ. ಹಣ್ಣು ಹಂಪಲು, ಹೂವು, ಬಟ್ಟೆ, ನಿಮಗೇನು ಬೇಕು, ಮನುಷ್ಯನಿಗೆ ಸಹಜವಾಗಿ ಬದುಕೋದಕ್ಕೆ ಏನು ಬೇಕು ಎಲ್ಲ ಸಿಗುತ್ತೆ. ಸೊ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬೇರೆ ಹಳ್ಳಿಯವರು, ಒಬ್ಬ ಅಲ್ಲೇ ಇರೋರು. ಸೊ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಈ ಒಂದು ಘಟನೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಈ ಒಂದು ಕಥೆಯನ್ನು ಕೇಳಿ ನನಗೂ ಕೂಡ ತುಂಬ ಬೇಜಾರಾಗಿದೆ. ಸೊ ವಿಷಯ ಏನಪ್ಪ ಅಂತಂದರೆ, ಅವನು ಒಬ್ಬ ವ್ಯಾಪಾರಿ, ಇವನು ಒಬ್ಬ ಒಂದು ವ್ಯಾಪಾರಿ. ಒಂದು ಸಣ್ಣ ಒಂದು ವಸ್ತುವನ್ನು ಮಾರೋದ್ರ ಮೂಲಕ ಇವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಒಬ್ಬ ವ್ಯಕ್ತಿಯ ಜೀವನ ಏನಾಗಿರುತ್ತೆ ಅಂದರೆ, ಅವನು ತನ್ನ ವೃತ್ತಿ ಪೂರ ಅಂದರೆ ತನ್ನ ಜೀವನ ಪೂರ ಒಂದೇ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇನ್ನೊಬ್ಬ ಒಂದು ಆತ ಟಾಪ್ ಟೈಮ್ ಜಾಬ್ ಅಂತಲ್ಲ, ಆ ಥರ ಕೆಲಸ ಮಾಡೋದು ಅಂದರೆ ಇಡೀ ದಿನ ಮಾಡುವಂಥ ಒಂದು ಕೆಲಸ ಬೇರೆ, ಆತ ಬೆಳಗ್ಗೆ ಹೊತ್ತು ಮಾಡುವಂಥ ಕೆಲಸ ಬೇರೆ. ಸೊ ಆ ಕೆಲಸದಲ್ಲಿ ಅದರ ಮೇಲೆ ಅವಲಂಬನೆ ಆಗಿರತಕ್ಕಂಥ ಆ ವ್ಯಕ್ತಿ ಏನಾಗ್ತಾನೆ. ಸೊ ಸುಮಾರು ವರ್ಷಗಳ ನಂತರ ಫಸ್ಟ್ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಬೇಸಿಕ್ ಅಂದರೆ ಫ್ರೆಂಡ್ಸ್ ಅನ್ನೋಕ್ಕಿಂತ ತಮ್ಮ ವ್ಯಾಪಾರಗಳಲ್ಲಿ ಪರಿಚಯಸ್ಥರು, ಇಬ್ಬರು ಒಂದೇ ವ್ಯಾಪಾರ ಮಾಡೋಂಥ ಪರಿಚಯಸ್ಥರು ಇರ್ತಾರೆ. ಸೊ ಆ ಪರಿಚಯಸ್ಥರು ಬರ್ತಾ ಅವ್ರ ನಡುವೆ ಸ್ವಲ್ಪ ಉಗ್ವೇದ ಅನ್ನೋದಕ್ಕಿಂತ ಸ್ವಲ್ಪ ಬಿರುಕು ಉಂಟಾಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಅದ ನಂತರ ಏನು ಅವಲಂಬನೆ ಆದಂಥ ವ್ಯಾಪಾರಿ ಅಂದರೆ ಅದೇ ಊರಿನವನು, ಸೊ ಅವನಿಗೆ ಒಂದಿನ ಹೇಳ್ತಾನೆ. ಆ ಪರಿಸ್ಥಿತಿ ಯಾವ ಥರ ಇರ್ತಂದರೆ ಒಂಥರ ಭಿನ್ನವಾಗಿ. ಯಾವ ಥರ ಅಂದರೆ, ಈಗ ಏನಾದರೂ ತಪ್ಪು ಮಾಡಿದಾಗ ಸಿಗಾಕೊಂಡಿರ್ತೀವಲ್ಲ ಆ ಥರ. ಅವನು ಹೇಳ್ತಾನೆ, ಏನು ಅವಲಂಬನೆ ವ್ಯಾಪಾರಿ ಆಗಿದ್ದವರು ಅವನು, ಅಣ್ಣ ನೀನು ಇನ್ಮೇಲಿಂದ ಮಾರಬೇಡ ನಮ್ಮೂರಲ್ಲಿ, ನೀವು ಬೇಕಿದ್ರೆ ಬೇರೆ ಊರಲ್ಲಿ ಮಾರ್ಕೋ, ನಿಮಗೆ ಬೇಕು ನೀವು ಯಾವ ಊರಿಗೆ ಬೇಕಾದ್ರೂ ಮಾರ್ಕೋ, ನಮಗಿರೋದ್ರಿಂದ ಊರು ನಮ್ಮ ಪ್ಲೀಸ್ ನಮ್ಮಲ್ಲಿ ಇಲ್ಲಿ ಮಾರಬೇಡ ಅಂತ ಹೇಳ್ತಾನೆ. ಅವನು ಆಯಿತು ಮಾರಲ್ಲ ಅಂತ ಹೇಳಿ ಹೋಗ್ತಾನೆ. ಸೊ ಇವನಿಗೆ ಭಯ ಆಗ್ತಿರುತ್ತೆ. ಯಾಕೆ ಇವನಿಗೆ ಭಯ ಆಗ್ತಿರುತ್ತೆ ಗೊತ್ತಿರಲ್ಲ, ಯಾಕಂದರೆ ಇವನು ಇನ್ನೂ ಅಷ್ಟು ಗೊತ್ತಿರಲ್ಲ ಏನಾಗ್ಬೋದು. ಯಾರಾದರೂ ಒಬ್ಬ ವ್ಯಾಪಾರಿಗಳ ಬಗ್ಗೆ ಗೊತ್ತಿರುತ್ತೆ, ಸಿಟಿಗೆ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ಅವನು ಹೇಳ್ತಾನೆ, ಇವನಿಗೆ ಭಯದಲ್ಲಿ ಇವನು ತನ್ನ ವ್ಯಾಪಾರ ಮಾಡೋದನ್ನ ಬಿಟ್ಟು ಅವನು ನೋಡೋಕೆ ನಿಂತ್ಬಿಡ್ತಾನೆ. ಇವನಿಗೆ ಶಾಕ್ ಆಗ್ತಾ ಇರುತ್ತೆ, ಬಟ್ ಅವನಿಗೆ ಏನಾಗ್ತದೆ ಶಾಕ್ ಆಗ್ತಾ ಇರುತ್ತೆ, ಯಾಕಂತಂದರೆ ಇವನು ಇದೇ ಬರೋಣಲ್ವ, ಹಾಗಾಗಿ ಅವ್ನಿಗೆ ಭಯ ಆಗ್ತಿರುತ್ತೆ. ಸೊ ಇಲ್ಲಿ ಕೋಇನ್ಸಿಡೆನ್ಸ್ ಏನಂತಂದರೆ, ಅವನು ಅಂದರೆ ಈಗ ಪರಿಚಯಸ್ಥರಲ್ಲಿ ಮುಖ ಒಂದು ಏನದು ಕೆಟ್ಟ ಭಿನ್ನಾಭಿಪ್ರಾಯಗಳು ಉಟ್ಕೊಂಡ್ಬಿಡ್ತವೆ. ಇವನು ನನಗೊಂದೇ ನಮ್ಮೂರಲ್ಲಿ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಯಾಕೆ ಬೇರೆ ಊರಲ್ಲಿ ಮಾಡ್ತಾ ಇಲ್ಲ ಇವನು. ಸೊ ಈ ಒಂದು ಕಥೆಯ ಸಾರಾಂಶ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಅಂದರೆ ಅದೇ ಒಂದು ಅವಲಂಬನೆ ಆದಂಥ ವ್ಯಕ್ತಿ ಬೇರೆ ಒಂದು ಕೆಲಸ ಏನೂ ಗೊತ್ತಿರಲ್ಲ. ಸೊ ಆದ ಒಂದು ಭಯದ ಮೇಲೆ ನನ್ನ ಒಂದು ದುಡಿಮೆಗೆ ಇವನು ಅಡ್ಡ ಬರ್ಬೋದು ಅಂತ ಹೇಳಿ ಈ ಒಂದು ಏನಾದನಿಗೆ ವಾರ್ನಿಂಗ್ ಕೊಡೋದಾಗಲಿ ಅಥವಾ ಹೇಳಿ ಒಂದು ಭಯ ಅವನಿಗಿರುವಂಥ ಒಂದು ಸಂಕಷ್ಟನ ಅವನ ಜೊತೆ ಹೇಳ್ತಾನೆ. ಕಷ್ಟದಲ್ಲಿ ನನಗಾಗಿರುವಂಥ ಈ ಒಂದು ವ್ಯಾಪಾರನ ನೀನು ಬಂದು ಕಿತ್ಕೊಳ್ತೀಯ ಅನ್ನೋದೊಂದು ಆ ಥರ ಒಂದು ಉದ್ದೇಶ ಇರುತ್ತೆ ಅಷ್ಟೇ. ಸೊ ಇದು ಬಿಟ್ಟರೆ ಈ ಕಥೆಯಲ್ಲಿ ಇಷ್ಟೇ. ನಿಮಗೇನು ಅನಿಸುತ್ತೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನಾದರೂ ಅನಿಸಿರ್ಬೋದು, ಏನಾದರೂ ಅನಿಸುತ್ತೆ. ಯಾಕಂತಂದರೆ ಇಬ್ಬರು ಇಬ್ಬರು ಪರಿಚಯಸ್ಥರು ವ್ಯಾಪಾರಿಗಳ ಮಧ್ಯೆ ನಡೆಯುವಂಥ ಒಂದು ಘರ್ಷಣೆ ಇದೆಯಲ್ಲ, ಅದು ಮನುಷ್ಯನಿಗೆ ತುಂಬ ಬೇಜಾರಾಗುತ್ತೆ. ಈ ಒಂದು ಕಥೆಯನ್ನು ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯೋ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಸೊ ಈ ಥರ ಮುಂದೆ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಒಂದೊಂದು ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಕೆಲವೊಂದಿಷ್ಟು ಕಥೆಗಳನ್ನ ತಂದು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಿದ್ರು, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಇಲ್ಲ. ಬೆಳೆಯೋದು ಕಷ್ಟ ಆಗ್ಬೋದು, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಸೊ ಈ ಒಂದು ವಿಡಿಯೋ ಮುಗಿಸ್ತಾರೆ. ಸೊ ಥ್ಯಾಂಕ್ ಯು, ಟಾಟಾ, ಗುಡ್ ಬೈ.